ಶೂಟಿಂಗ್ ಇಲ್ಲ ಅಂತಂದರೆ ನಮಗೆ ಒಂಥರ ಮೈಂಡ್ ಹೇಳ್ಕೊಡುತ್ತೆ. ಕಥೆಯಲ್ಲಿ ನನ್ನ ಆ್ಯಡ್ ಮಾಡಿಕೊಂಡ್ರೆ ನನಗೆ ಖುಷಿ ಆಗುತ್ತೆ. ಅಲ್ಲಿ ಇದ್ದರೆ ನಮಗೆ ಇನ್ನೂ ವೀಕ್ ಆಗ್ಬಿಡ್ತೀವಿ ಆ ಥರ. ನೆಕ್ಸ್ಟ್ ಅನಂತ್ ಅವರೇ, ಈ ಒಂದು ಜರ್ನಿಯಲ್ಲಿ ನಿಮ್ಮ ಲೈಫ್ ಏನು 35 ಇಯರ್ಸ್ನ ನೀವು ಈಗಾಗಲೇ ಕಳೆದಿದ್ದೀರಿ, ನಿಮಗೆ ಒಂದು ಎಮೋಷ್ನಲ್ ಆಗಿ ಬ್ರೇಕ್ ಡೌನ್ ಆದಂತಹ ಒಂದು ಸಿಚುವೇಶನ್ ಏನಾದರೂ ಇದ್ದರೆ ಯಾವುದು ಅಂತ? ಆ ಥರ ಯಾವುದು ಎಮೋಷ್ನಲ್ ಅಂದರೆ, ಒಬ್ಬ ಜೀವಿ ಅಂದರೆ ಹ್ಯಾಪಿನೆಸ್ ಇರುತ್ತೆ, ಸ್ಯಾಡ್ನೆಸ್ ಇರುತ್ತೆ, ತುಂಬ ಆಬ್ಸ್ಟಕಲ್ಸ್ ಬರುತ್ತೆ. ನೀವೀಗ ಸಿನಿಮಾ ಮಾಡೋದು ಸುಲಭ ಅಲ್ಲ. ಆ ರೀತಿ ನನಗೆ ಇದು ಸಾಕಪ್ಪ ಅಥವಾ ಈ ಯಾವ ದಾರಿಲಿ ಹೋಗಲಿ ಕನ್ಫ್ಯೂಸ್ ಆಗೋದು ಅದು ಹೆಂಗಾಗತ್ತೆ ಅಂದರೆ, ಇವಾಗ ನಾನು ನೀವೇ ಹೇಳಿದ್ರಿ ನೀವು ಒಂದು 3-4 ಸಿನಿಮಾಗಳ ಫಸ್ಟ್ ಒಂದು ಕೆಲಸ ಮಾಡ್ತಿದ್ರಿ, ಆಮೇಲೆ ಸಿನಿಮಾಗೆ ಬಂದ್ರಿ, ಇವೆಂಟ್ಸ್ ಅಲ್ಲಿದ್ದೀರಿ. ಸೊ ಈ ಎಲ್ಲ ಮಾಡುವಾಗ ನಂಗೆ ಸಾಕು ಅನ್ಸೋದು ಎಲ್ಲ ಒಂದು ಪಾಯಿಂಟ್ ಇರುತ್ತೆ. ಆ ರೀತಿ ಆಗಿದ್ದ ಸಾಕು ಅಂತ ಅನ್ಸಲ್ಲ. ಏನಾಗತ್ತೆ ಇವಾಗ ಹೇಳ್ಕೊಡುತ್ತೆ, ಸೊ ನಂಗೆ ಯಾವುದು ಶೂಟಿಂಗೇ ಬರ್ತಿಲ್ವಲ್ಲಪ್ಪ, ಏನು ಮಾಡಬೇಕು. ನಾನು ಎಲ್ಲ ಕಡೆ ಹೋಗಿ ಡೈರೆಕ್ಟ್ರನ್ನ ವಿಸಿಟ್ ಮಾಡಿ ಮಾತಾಡ್ಕೊಂಡು ಬರ್ತೀನಿ. ಆದರೆ ಕಥೆಯಲ್ಲಿ ನಾನು ಇರಬೇಕು. ನಾನು ಸುಮ್ಮನೆ ಬಂದು ಆ್ಯಕ್ಟ್ ಮಾಡಿ ಹೋಗಬಾರ್ದು. ನಾನು ಅದನ್ನು ಯೋಚನೆ ಮಾಡೋದು. ಕಥೆಯಲ್ಲಿ ನನ್ನ ಆ್ಯಡ್ ಮಾಡಿಕೊಂಡ್ರೆ ನನಗೆ ಖುಷಿ ಆಗುತ್ತೆ. ಸೊ ಅಂಥ ಟೈಮಲ್ಲಿ ಶೂಟಿಂಗ್ ಇಲ್ಲದೆ ಇರೋವಾಗ ಒಂಥರ ಸೊ ಏನೂ ಬರ್ತಾ ಇಲ್ವಲ್ಲ ಗುರು ಅನ್ನೋ ಫೀಲಿಂಗು ಆವಾಗ ಡಿಪ್ರೆಷನ್ ಲೈಟಾಗಿ ಆಗುತ್ತೆ. ಬಟ್ ನಾನೇನು ಮಾಡ್ತೀನಿ, ಆ ಜಾಗದಿಂದ ಎದ್ದು ಹೊರಟ್ಬಿಡ್ತೀನಿ. ಅಲ್ಲಿ ಇದ್ದರೆ ನಮಗೆ ಇನ್ನೂ ವೀಕ್ ಆಗ್ಬಿಡ್ತೀವಿ ಆ ಥರ.